ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಈಗಾಗಲೇ ನಿಮಗೆ ತಿಳಿದಿರುವಂತೆ 3064 CRDR ಮತ್ತು 1137 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಫಿಸಿಕಲನ್ನು ಕರೆದಿದ್ದಾರೆ. ಅಂದರೆ ಫಿಸಿಕಲ್ ಬಂದು 8/7/2024ರಿಂದ 12/7/2024 ನಡೆಯುತ್ತೆ. ಇದರಲ್ಲಿ ಸಿವಿಲ್ದು ಮತ್ತು DRCRದು ಕೂಡ ಎರಡು ಏಕಕಾಲದಲ್ಲಿ ನಡೀತದೆ. ಸ್ನೇಹಿತರೆ, ಈ ಹುದ್ದೆಗಳಿಗೆ ಅಂದರೆ ಈ ಫಿಸಿಕಲ್ಗೆ ಸಂಬಂಧಪಟ್ಟಂತೆ ಎರಡು ಸೇಮ್ ಇರುತ್ತೆ. ಸ್ನೇಹಿತರೆ, ನೀವು ಸಿವಿಲ್ದು ಮತ್ತು DRದು ನೋಡಿದ್ರೆ 6 ನಿಮಿಷ 30 ಸೆಕೆಂಡ್ದಲ್ಲಿ ನೀವು ರನ್ನಿಂಗನ್ನು ಪಾಸ್ ಮಾಡಬೇಕಂದ್ರೆ 6 ನಿಮಿಷ 30 ಸೆಕೆಂಡಲ್ಲಿ ಅದರ ಒಳಗಡೆ ಯಾರೆಲ್ಲ ಬರ್ತೀರ ಅವರು ರನ್ನಿಂಗನ್ನು ಪಾಸ್ ಆಗ್ತೀರಾ, ಅದಕ್ಕಿಂತ ಹೆಚ್ಚಿಗೆ ಬಂದವರು ಫೇಲ್ ಆಗ್ತೀರಾ. ಇದ್ರ ಜೊತೆಗೆ ಈ ವಿಡಿಯೋದಲ್ಲಿ ಹೇಳ್ತಾರೆ ಸ್ನೇಹಿತರೆ, ಹೈಟ್ ಯಾವ ರೀತಿ ಕೊಡಬೇಕು, ಹಾಗೆ ಎದೆ ಯಾವ ರೀತಿ ಹಿಗ್ಗಿಸಬೇಕು. ಸ್ನೇಹಿತರೆ, ಈ ಫಿಸಿಕಲ್ಗೆ ಸಂಬಂಧಪಟ್ಟಂತೆ 3064 ಮತ್ತು 1137 ಈ PC ಏನಿದೆಲ್ಲ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಫಿಸಿಕಲ್ ಟಿಪ್ಸನ್ನು ಹೇಳ್ಕೊಡ್ತಾ ಇದೆ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೇ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಹಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ಕೆಳಗಡೆ ಲಿಂಕ್ ಇದೆ, ಅಲ್ಲಿ ಹೋಗಿ ನೀವು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ನಮ್ಮ ಸಾಕಷ್ಟು ರೀತಿಯ ಸ್ಪರ್ಧಾ ಅಭ್ಯರ್ಥಿಗಳದಾವ. ಪರ್ಸ್ನಲ್ ಆಗಿ ಅಥವಾ ಗ್ರೂಪ್ನಲ್ಲಿ ನೀವು ಕೂಡ ಮೆಸೇಜ್ ಮಾಡಿ, ಏನಾದರೂ ಪ್ರಾಬ್ಲಮ್ ಇದ್ದರೆ ಪರ್ಸ್ನಲ್ ಆಗಿ ಮಾಡಿ, ಹೈಟಿಗೆ ಸಂಬಂಧಪಟ್ಟಂತೆ ಹಾಗೆ ಎದೆ ಹಿಗ್ಗಿಸುವಿಕೆ ಸಂಬಂಧಪಟ್ಟಂತೆ ರನ್ನಿಂಗ್ ಟಿಪ್ಸ್ ಬೇಕಾದರೆ ಅಲ್ಲಿ ಬಂದು ನೀವು ಪರ್ಸ್ನಲ್ ಆಗಿ ಅಥವಾ ಗ್ರೂಪ್ನಲ್ಲಿ ಕೂಡ ಮೆಸೇಜ್ ಮಾಡ್ಬೋದು. ಸ್ನೇಹಿತರಿಗೆ ಮೊದಲಿಗೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ನೀವು ಈಗ ಸ್ಟಾರ್ಟಿಂಗ್ ಹೋದ ತಕ್ಷಣ ನಿಮ್ಮದು ಚೆಕ್ ಮಾಡೋದು ಹೈಟ್. ಅದರಲ್ಲಿ ಒಬ್ಬರು PC ನಿಂತಿರ್ತಾರೆ, ಅಂದರೆ ನಿಮ್ಮ ಹೈಟ್ ಚೆಕ್ ಮಾಡಲು PC ನಿಂತಿರ್ತಾರೆ, ಒಬ್ಬರು PSI ಇರ್ತಾರೆ ಅಥವಾ ASI ಇರ್ತಾರೆ. ಒಂದೊಂದು ಸಮಯದಲ್ಲಿ SP ಕೂಡ ಬಂದು ನಿಂತಿರ್ತಾರೆ. ಇದನ್ನು ಯಾವ ತಕ್ಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ನೀವೇನಾದರೂ ಒಂದು ವೇಳೆ ಹೈಟ್ ಏನೋ 168 ಇದೆಯಲ್ಲ, ಇದರಲ್ಲಿ ನೀವು ಬರೀ ಅರ್ಧ ಇಂಚ್ ಅಂದ್ರೆ 0.5 ಕಮ್ಮಿ ಬಂದರೂ ಸೆಂಟಿಮೀಟ್ರ್, 0.5 ಸೆಂಟಿಮೀಟ್ರ್ ಕಮ್ಮಿ ಬಂದರೂ ನಿಮ್ಮನ್ನ ಫೇಲ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಇದು ಬಂದು ಹೈಟ್ ಅವರು ಕರೆಕ್ಟಾಗಿ ಅವರು ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ, 168 ಹೈಟ್ ಇರಲೇಬೇಕು ಅಂತೇಳಿ. ನೀವು ಇದಕ್ಕಿಂತ ಜಾಸ್ತಿ ಇರಬೇಕಾಗ್ತದೆ, 1 ರಿಂದ 2 ಸೆಂಟಿಮೀಟ್ರ್. ಅದಕ್ಕಾಗಿ ಹೈಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ನೇಹಿತರೆ, ನೀವೆಲ್ಲಿ ನೋಡ್ಬೋದು ಈ ಅಭ್ಯರ್ಥಿ ಯಾವ ರೀತಿ ನಿಂತಿದ್ದಾನೆ ಅಂತೇಳಿ. ಇದೇ ರೀತಿ ಇರುತ್ತೆ, 2 ಕಾಲಮ್ ಇರುತ್ತೆ, ಮೇಲೆ ಒಂದು ಬಡಿಗೆ ಇರುತ್ತೆ. ಅಂದ್ರೆ ಇದು ಸೆಂಟಿಮೀಟ್ರ್, ಇಲ್ಲಿ ಈ ಸೈಡ್ ಸೆಂಟಿಮೀಟ್ರ್ ಇರ್ತಾವೆ, ಆ ಸೈಡ್ ಸೆಂಟಿಮೀಟ್ರ್ ಇರ್ತಾವೆ. ಅದು ನಿಮ್ಗೆ ಇಲ್ಲಿ ಈ ರೀತಿ ಬಂದು ತಲೆಗೆ ಬಡಿಸ್ತಾರೆ, ಅದು ಸೆಂಟಿಮೀಟ್ರ್ ಎಷ್ಟು ತೋರಿಸುತ್ತೆ ಆ ರೀತಿ ನಿಮ್ದು ಸೆಲೆಕ್ಷನ್ ಲಿಸ್ಟ್ ಇರ್ತದೆ ಪ್ರೊಸೆಸ್. ಸ್ನೇಹಿತರೆ, ಇದರಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ, ನೀವು ಈ ರೀತಿಯಲ್ಲಿ 2 ಇದು ಇರ್ತಾವೆ, ಇದು ರೀತಿಯೇ ಇರ್ತೈತಿ, ಒಂದು ರೀತಿ ಕಂಪ್ಯೂಟರ್ ಬೇಸ್ಡ್ ಇರ್ತಾವೆ, ಅದು ಚೇಂಜ್ ಇರ್ತದೆ. ಇಲ್ಲಿ ನಾವು ಹೇಳ್ತಾ ಇರೋದು, ಈಗ ನೀವು ಇಲ್ಲಿ ಹೋಗಿ ಫಿಸಿಕಲ್ಗೆ ಹೋಗ್ತೀರ ಅಂತ ತಿಳ್ಕೊರಿ. ಇಲ್ಲಿ ಈ ರೀತಿ ಹಿಂಗಿರುತ್ತೆ, ಇಲ್ಲಿ ಈ ರೀತಿ ಇರುತ್ತೆ. ನೀವೇನು ಮಾಡ್ತೀರಾ, ಇಲ್ಲಿ ಮೆಜರ್ಮೆಂಟ್ ಇಲ್ಲಿ ಇರ್ತದೆ ನಿಮ್ಮ ಸೆಂಟರ್ ಪಾಯಿಂಟ್. ನೀವು ಹೈಟ್ ಚೆಕ್ ಮಾಡೋಕೆ ಕಳಿಸ್ಕೊಳ ಇಲ್ಲಿ ಬಂದು ನಿಂತು ಬಿಡ್ತೀರ. ಇಲ್ಲಿ ನಿಂತರ ನಿಮ್ದು ಹೈಟ್ ಅಲ್ಲಿ ಕೊಡುವಾಗ ಯಾವ ರೀತಿ ಚೆಕ್ ಮಾಡ್ತಾರಪ್ಪ, ಇಲ್ಲಿ ಮುಂದೆ ನಿಂತಿರ್ತಾರೆ, ನಿಮ್ಗೆ ಹಿಂದೆ ಸರಿಯಾಗಿ ಏನಿಲ್ಲ. ಯಾಕಂದ್ರೆ ಒಂದು ದಿನಕ್ಕೆ 600ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳನ್ನ ಅವರು ಅಲ್ಲಿ ಹೊತ್ತು ಫಿಸಿಕಲ್ ಮುಗಿಸ್ಬೇಕಾಗಿರ್ತದೆ. ಆದಷ್ಟು ಹೈಟ್ನಾಗ ತೆಗೆದ್ರಂದ್ರೆ ಯಾವುದೇ ಮುಂದಿನ ಪ್ರೊಸೆಸ್ ಇರಲ್ಲ, ಸ್ಪೀಡ್ ಆಗಿರ್ತದೆ. ಅದಕ್ಕಾಗಿ ಅವರು ಏನು ನಿಮ್ಗೆ ಹೇಳಲ್ಲ. ನೀವು ಸರಿಯಾಗಿ ರೀತಿಯಲ್ಲಿ ಹೈಟ್ ಕಮ್ಮಿ ಇರಲ್ಲ, ಎಸ್ಪೆಷಲಿ ಕರೆಕ್ಟ್ 168 ಹೈಟ್ ಬರೋರು ಅಥವಾ 175 ಬರೋರು ಅಂಥವರೆಲ್ಲ ಏನು ಮಾಡ್ಬೇಕು, ನೀವು ಕರೆಕ್ಟ್ ಮೆಜರ್ಮೆಂಟ್ ಎಲ್ಲಿ ಸೆಂಟರ್ ಪಾಯಿಂಟ್ ಇರ್ತಲ್ಲ, ನೀವು ಇಲ್ಲಿ ಹೋಗಿ ನಿಂತರಪ್ಪ ತಿಳ್ಕೊರಿ. ಇಲ್ಲಿ ಅಭ್ಯರ್ಥಿ ಇಲ್ಲಿ ನಿಂತ್ರಿ, ಇದು ಮೇಜರ್ ತೊಗೋದಿಲ್ಲಿದೆ. ನೀವು ಈ ರೀತಿ ನಿಂತಂದ್ರೆ ಹಿಂಗೆ ಬೆಂಡ್ ಆಗಬೇಕಾಗುತ್ತೆ. ನಿಮಗೆ ಕಾಲು ಇರೋದು ಅಲ್ಲೇ ಇರ್ತಾವೆ, ನಿಮ್ಮ ದೇಹ ಮಾತ್ರ ಈ ರೀತಿ ಬೆಂಡ್ ಆಗುತ್ತೆ. ಬೆಂಡ್ ಆದರೆ ನಿಮ್ದು ಇಲ್ಲಿ 2 ರಿಂದ 3 ಸೆಂಟಿಮೀಟ್ರ್ ಗಯ ನಿಮ್ದು ಹೋಗಿಬಿಡುತ್ತೆ. ಹೈಟ್ ಇದ್ದಾಗ ಏನೋ 180 175 ಇದ್ದವ್ರಿಗೆ ಏನು ಅನಿಸಲ್ಲ. ಆದರೆ ಕಟ್ಟಿ ಹೈಟ್ ಬರ್ತಿರ್ತದಲ್ಲ, ನಿಮಗೆ ಭಾಳ ಎಫೆಕ್ಟ್ ಬೀಳ್ತದೆ. ಅದಕ್ಕಾಗಿ ಈ ರೀತಿ ಇಲ್ಲಿ ಮೆಜರ್ಮೆಂಟ್ ಮಾಡೋದು ಇಲ್ಲಿ ಇತ್ತಂದ್ರೆ ನೀವು ಕರೆಕ್ಟ್ ಹೋಗಿ ಇಲ್ಲಿ ಸ್ಟ್ಯಾಂಡ್ ಆಗಬೇಕಾಗ್ತದೆ. ಇಲ್ಲಿ ನಿಂತರ ನಿಮ್ಮದು ಹೈಟ್ ಕರೆಕ್ಟ್ ಬರೋ ಚಾನ್ಸ್ ಇರ್ತದೆ. ಯಾಕಂದ್ರೆ ಇರೋದು ನಿಮ್ಮದು 1 ಸೆಂಟಿಮೀಟ್ರ್ 2 ಸೆಂಟಿಮೀಟ್ರ್ದಾಗ ಹೋಗ್ತಿರ್ತದೆ. ಅದಕ್ಕಾಗಿ ಕರೆಕ್ಟ್ ಈ ರೀತಿ ಇಲ್ಲಿ ಹೋಗಿ ಸ್ಟ್ಯಾಂಡ್ ಆಗ್ಬೇಕಂದ್ರೆ ನಿಂದಿರ್ಬೇಕು. ಸ್ನೇಹಿತರೆ, ಇದ್ರ ಜೊತೆಗೆ ಇಲ್ಲಿ ನಿಂದಿರುವಾಗ ಹೋಗಿ ಹಿಂಗೆ ಎದೆ ಶಟಿಸ್ ನಿಂದಿರ್ಬೇಕು. ಇಲ್ಲಿ ನಿಂತಾರೆ ನೋಡ್ಬೋದು ನೀವು, ಪೂರ ಎದೆ ಶಟಿಸಿ ನಿಂತಿರ್ತಾರೆ. ಹೋದ್ಕೊಳ್ಳ ಚೆಸ್ಟ್ ಕೊಡ್ತಿರ್ತಿಲ್ಲ ಆ ರೀತಿ ಹೋಗಿ ಮೈ ಸಡ್ಲಿಬಿಟ್ಟು ನಿಂದ್ರಕೋಬೇಡಿ. ಪೂರ ಎದೆ ಶಟಿಸಿ ಸ್ವಲ್ಪ ಗೋಣ್ ಹಿಂಗೆ ಇಲ್ಲಿ ಹೆಡಕ್ಕೆ ಕುಂದಿರ್ತಿರ್ತೈತಿ, ಸ್ವಲ್ಪ ಹಿಂಗೆ ಗೋಣ್ ಮ್ಯಾಕ್ ಮಾಡಿ ಕೂಡ ನಿಂದಿರ್ಬೋದು. ಅವರಲ್ಲಿ ಹೊಳ್ಳಿ ನಿಂದಿರ್ಸ್ತಾರೆ ನಿಮ್ಮನ್ನ. ಆದರೆ ನೀವು ಸರಿಯಾದ ರೀತಿಯಲ್ಲಿ ಎದೆ ಶಟಿಸಿ ನಿಂದಿರಬೇಕಾಗಿರ್ತದೆ. ಇನ್ನೂ ಸಾಕಷ್ಟು ಟಿಪ್ಸ್ ಅದ ಸ್ನೇಹಿತರ. ಇದು ಒಟ್ಟು ವಿಡಿಯೋ ಇದರಲ್ಲಿ ಹೇಳ್ತಾ ಹೋದ್ರೆ ವಿಡಿಯೋ ಪೂರ ಲೆಂತಿ ಆಗ್ತದೆ. ಅದಕ್ಕಾಗಿ ಇದರದೇ ಒಂದು ವಿಡಿಯೋ ಮಾಡ್ತೀನಿ ಸಪ್ರೇಟ್, ಹೈಟ್ ಕಮ್ಮಿ ಇರೋದ್ರ ಬಗ್ಗೆ. ಯಾರಿಗಾದರೂ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಜಾಸ್ತಿ ಬಂದರೆ ಮಾತ್ರ ವಿಡಿಯೋನ ಮಾಡ್ತೀವಿ, ಇಲ್ಲಾಂದ್ರೆ ಮಾಡಲ್ಲ. ಅದಕ್ಕಾಗಿ ಕಮೆಂಟ್ ಎಷ್ಟು ಜನ ಹಾಕ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಹೈಟಿನ ಸಾಕಷ್ಟು ಟಿಪ್ಸ್ ಅದ, ಅದನ್ನು ಕೂಡ ಹೇಳ್ತೀವಿ. ಈಗ ನೆಕ್ಸ್ಟ್ ಸ್ನೇಹಿತರೆ, ಹೈಟ್ ಅಂತರೂ 168 ಕೊಟ್ಟು ಬಂದ್ರಪ್ಪ ಅಂದ್ರೆ 168 ಫಸ್ಟಿಗೆ ನಿಮ್ಮ ತೊಗೊಳ್ಳೋದು ಹೈಟ್ ಆದ ನಂತರ ಚೆಸ್ಟನ್ನು ತೊಗೋತಾರೆ. ಇಲ್ಲಿ ಚೆಸ್ಟ್ ಎಷ್ಟು ಇರಬೇಕಪ್ಪ ಅಂದ್ರೆ 185 ಚೆಸ್ಟ್ ಇರ್ಬೇಕು. ಹಿಗ್ಗಿಸಿದಾಗ 5ಕ್ಕಿಂತ ಹೆಚ್ಚಿನ ಹಿಗ್ಗಿಸುವಿಕೆ ಇರ್ಬೇಕು ನಿಮ್ದು. ಒಂದು ವೇಳೆ ನಿಮ್ದು ಚೆಸ್ಟ್ ಬಂದು 81 82 83 ಅಷ್ಟೇ ಇದ್ದರೂ ಕೂಡ ನೀವು ಹಿಗ್ಗಿಸುವಿಕೆ ಅಂದ್ರೆ 5 ಸೆಂಟಿಮೀಟ್ರ್ ಏನಾರ ಹಿಗ್ಸಿದ್ರೆ ಇನ್ಕ್ರೀಸ್ ಮಾಡಿದ್ರೆ
ನಿಮ್ದು ಪಾಸ್ ಮಾಡ್ತಾರೆ. ನಿಮ್ದು 85 ಇರಬೇಕಂತೇನು ಕಂಡೀಷನ್ ಇಲ್ಲ. ಆದರೆ ನೀವು ಹಿಗ್ಗಿಸುವಿಕೆಯಾಗ ಒಟ್ಟು 5ರಿಂದ 6 ಸೆಂಟಿಮೀಟ್ರ್ ಸರಿಯಾದ ರೀತಿಯಲ್ಲಿ ಹಿಗ್ಸಿದ್ರೆ ನಿಮ್ಮದು ಪಾಸ್ ಮಾಡ್ತಾರೆ. ನಮ್ಮ ಸ್ನೇಹಿತನೊಬ್ಬ ಬರೋಬ್ಬರಿ ಇಲ್ಲಿ ಹೇಳ್ತೀನಿ ಸ್ನೇಹಿತರೆ, ಈಗ ಈ ಸತಿಯನ್ನು PC DR ಮತ್ತು ಸಿವಿಲ್ ಎರಡೂ ಕೂತಾವು. ಅವ ಬಾಗಲಕೋಟೆವ 6 ಸತಿ ಕರೆಕ್ಟ್ ಮಂಗಳೂರ್ಗೆ ಹಾಕ್ಯಾನ. ಪ್ರತಿ ಸತಿನೂ ಸೆಲೆಕ್ಟ್ ಆಗ್ಯಾನ. 80+ ಮಾರ್ಕ್ಸ್ ತೊಗೊಂಡು ಸೆಲೆಕ್ಟ್ ಆಗ್ಯಾನ. ಪ್ರತಿ ಸತಿ ಚೆಸ್ಟ್ ಕೊಡೋದ್ರಾಗ ಫೇಲ್ ಆಗ್ಯಾನ. ಇದು 6 ಸತಿ ಹೇಳ್ತಾ ಇರೋದು ನಾನು, ಒಂದಲ್ಲ ಎರಡಲ್ಲ 6 ಸತಿ ಫಿಸಿಕಲ್ ಚೆಸ್ಟ್ ಒಳಗೆ ಫೇಲ್ ಆಗ್ಯಾನ. ಹೈಟು ಬಂದಿದೆ, ಎಲ್ಲ ಬಂದಿದೆ. ರನ್ನಿಂಗ್ ಕೂಡ ಕುಂದಿರ್ಸಿರ್ತಾನೆ. ಅಂದ್ರೆ ಪ್ರತಿ ಸತಿ ಹೈಟ್ನೇ ಹೋಗೋದನ. ಹೈಟ್ ಕೊಡೋ ಟ್ರಿಕ್ಸ್ ಅವ್ನಿಗೆ ಗೊತ್ತಿರೋದೇ ಕಾರಣ ಹೈಟಲ್ಲಿ ಫೇಲ್ ಆಗಿದ್ದಾನೆ. ಅದಕ್ಕಾಗಿ ಯಾರೆಲ್ಲ ಚೆಸ್ಟ್ ಕೊಡ್ತೀರ, ಹೈಟ್ ಮುಗಿದ ನಂತರ ಚೆಸ್ಟ್ ಏನು ಕೊಡ್ತಿರಲ್ಲ, ಚೆಸ್ಟ್ ಕೊಡುವಾಗ ಈ ರೀತಿ ನಿಂದಿರ್ಬೇಕು. ಈ ರೀತಿ ಅಂದರೆ ಇವನು ನಾರ್ಮಲಾಗಿ ನಿಂತಾನಂತ ನೀವು ಅನ್ಕೋಬೋದು. ಆದರೆ ಇವ ಯಾವುದೇ ರೀತಿ ಎದೆ ಉಬ್ಬಿಸಿ ನಿಂತಿರಲ್ಲ. ನಾರ್ಮಲಾಗಿ ನಿಮ್ಮದು ಉಸುಲು ಬಿಟ್ಟು ಮೈ ಬಿಟ್ಟು ನಿಂತಿರ್ತಾನೆ. ಈಗ ನಾರ್ಮಲ್ ಎಷ್ಟು ಬರ್ಬೇಕಪ್ಪ ಅಂದ್ರೆ 85 ಕೊಡಬೇಕು. ಅಥವಾ ನಿಮ್ಮದು 1-2 ಸೆಂಟಿಮೀಟ್ರ್ ಕಮ್ಮಿ ಇದ್ದರೂ ನಡೀತತ್ತೆ. ಯಾಕಪ್ಪ ಇದರಲ್ಲಿ ರನ್ನಿಂಗಲ್ಲಿ ನಿಮ್ಗೆ ಕನ್ಸೆಷನ್ ಕೊಡಲ್ಲ, ಆದ್ರೆ ಚೆಸ್ಟಲ್ಲಿ ಕನ್ಸೆಷನ್ ಕೊಡ್ತಾರೆ. ನಿಮ್ದು ಏನಾರ 1-2 ಸೆಂಟಿಮೀಟ್ರ್ ಕಮ್ಮಿ ಬತ್ತಂದ್ರೆ ಹೋಗಿ ಡಿಪ್ಸ್ ತೊಗೊಂಬರ್ರಿ, 1-2 ಪ್ಲಪ್ಸ್ ಹೊಡ್ರಿ, ಒಟ್ಟು ಏನಾರ ಮಾಡಿ ಒಟ್ಟು ಚೆಸ್ಟ್ ಬರ್ಸೊಂಬರ್ರಿ ಅಂತ ಕೊಡ್ತಾರೆ. ಆದ್ರೆ ಯಾವುದೇ ರೀತಿ ರನ್ನಿಂಗಲ್ಲಿ ಯಾವುದೇ ರೀತಿ ಚಾನ್ಸ್ ಕೊಡಲ್ಲ. ನೀವು ಫಸ್ಟಿಗೆ ಏನು ಹೈಟ್ ಕೊಡ್ತೀರಿ ಅದರಲ್ಲೇ ಫಿಕ್ಸ್ ನಿಮ್ಮದು. ಇದಕ್ಕೆ ಯಾಕೆ ಚಾನ್ಸ್ ಕೊಡ್ತಾರಪ್ಪ ಅಂದ್ರೆ ನಮ್ಮ ಬಾಡಿ ಮುಂದೆ ನಾವು ಜಾಯಿನ್ ಆದ ಮೇಲೂ ಕೂಡ ಬೆಳೆಸೋಬೋದು. ಆದರೆ ರನ್ನಿಂಗನ್ನು ಬೆಳೆಸೋಕ್ಕಾಗಲ್ಲ. ಅದಕ್ಕಾಗಿ ಚೆಸ್ಟ್ ಸರಿಯಾದ ರೀತಿಯಲ್ಲಿ ಕೊಟ್ಟರೆ ನಿಮ್ಮದು ಕೂಡ ನೆಕ್ಸ್ಟ್ ರನ್ನಿಂಗನ್ನು ಬಿಡ್ತಾರೆ. ಈಗ ಚೆಸ್ಟ್ ಇಲ್ಲಿ ಈ ರೀತಿ ನಿಂತಿರ್ತಲ್ಲ, ಈ ರೀತಿ ನಿಂದಿರ್ಬೇಕು. ನಾರ್ಮಲಾಗಿ ಮೈ ಬಿಟ್ಟು ತದನಂತರ ಅವರು ಬಾಡಿ ಉಬ್ಬಸಪ್ಪ ಅಂದ್ರೆ ನಿಮ್ದು 5 ಸೆಂಟಿಮೀಟ್ರ್ ಇನ್ಕ್ರೀಸ್ ಮಾಡ್ತಾ ಹೇಳ್ತಾರಲ್ಲ, ಆವಾಗ ಒಮ್ಮೆಲೆ ಉಸುಲು ತೊಗೋಬೇಕು. ಅವ್ರು ಸೆಂಟಿಮೀಟ್ರ್ ಹಿಂಗೆ ಹಿಡಿದಿರ್ತಾರೆ ಟೈಟಾಗಿ. ಅದು 6 ಸೆಂಟಿಮೀಟ್ರ್ 5 ಸೆಂಟಿಮೀಟ್ರ್ ದಾಟೋವರೆಗೆ ನೀವು ಉಸುಲನ್ನು ಬಿಡಕ್ಕೆ ಹೋಗ್ಬಾರ್ದು. ಒಂದು ವೇಳೆ ಉಸುಲನ್ನು ಬಿಟ್ರಂದ್ರೆ ಒಮ್ಮೆಲೆ ಉಸುಲೇನು ತೊಗೊಂಡಿರ್ತಾರಲ್ಲ, ಆ ಉಸುಲನ್ನು ಬಿಟ್ರಂದ್ರೆ ನಿಮ್ಮ ಚೆಸ್ಟ್ ಕಮ್ಮಿ ಆಗಿಬಿಡುತ್ತೆ. ಅದಕ್ಕಾಗಿ ಒಮ್ಮೆಲೆ ಉಸುಲು ತೊಗೊಂಡು ಈ ಪಾರ್ಟ್ ಏನಿರುತ್ತಲ್ಲ ನಿಮ್ಮದು, ಈ ಪಾರ್ಟ್ ಸ್ವಲ್ಪ ಕೈ ಅಗಲ ಮಾಡ್ಬೇಕು. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಕೈ ಅಗಲ ಮಾಡ್ಯಾನಿ ಅಭ್ಯರ್ಥಿ ಅಂತೇಳಿ. ಇಲ್ಲಿರುತ್ತಲ್ಲ ಸ್ವಲ್ಪ ಕೈ ಹಿಂಗೆ ಸ್ವಲ್ಪ ಹಿಂಗೆ ಮಾಡಿದಂದ್ರೆ ಈ ಪಾರ್ಟಲ್ಲಿರೋದು ಎಲ್ಲ ನಿಮ್ಗೆ ಜಾಸ್ತಿ ಆಗಿರ್ತದೆ. ಅದಕ್ಕಾಗಿ ಚೆಸ್ಟ್ ಕೊಡೋರೆಲ್ಲ ಸರಿಯಾದ ರೀತಿಯಲ್ಲಿ ಈ ರೀತಿ ಒಮ್ಮೆಲೆ ಉಸುಲು ತೊಗೊಂಡು ಚೆಸ್ಟನ್ನು ಕೊಡ್ರಿ. ಆಲ್ಮೋಸ್ಟ್ ಯಾರೂ ಫೇಲ್ ಆಗಲ್ಲ. ಆದರೆ ಒಂದೊಂದು ಟೈಮ್ ಸಾಕಷ್ಟು ಅದೇ ನಮ್ಮ ಸ್ನೇಹಿತರದೇ ಹೇಳಿದಾರೆ ನಿಮ್ಗೆ 6 ಸಾರಿ ಬರೋಬ್ಬರಿ 6 ಸಾರಿ ಫಿಸಿಕಲಲ್ಲಿ ಅದು ಚೆಸ್ಟಲ್ಲೇ ಫೇಲ್ ಆಗಿದ್ದಾನೆ. ಇನ್ನು ನೆಕ್ಸ್ಟ್ ರನ್ನಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ರನ್ನಿಂಗ್. ನೀವು ಏನೋ ಇವನು ಎರಡು ನಾರ್ಮಲ್ ಆಗಿದ್ದವರು ಕೂಡ ಪಾಸ್ ಆಗಿಬಿಡ್ತಾರೆ. ಆದರೆ ಯಾರು ಪ್ರಾಕ್ಟೀಸ್ ಮಾಡಿರ್ತಾರೆ ಅವ್ರು ಮಾತ್ರ ರನ್ನಿಂಗನ್ನು ಪಾಸ್ ಆಗ್ತಾರೆ. 6 ನಿಮಿಷ 30 ಸೆಕೆಂಡ್ ಒಳಗಾಗಿ ಯಾರು ರೀಚ್ ಆಗ್ತಾರೆ ಪಾಸ್ ಮಾಡ್ತಾರೆ. ಸ್ನೇಹಿತರೆ, ನೀವೇನೋ ಈಗ ಹೈಟನ್ನು ಪಾಸ್ ಆಗಿರಿ, ತದನಂತರ ಚೆಸ್ಟ್ ಪಾಸ್ ಆದ್ರಿ, ತದನಂತರ ಇರೋದು ಈಗ ಮೇನ್ ಇಂಪಾರ್ಟೆಂಟ್ ರನ್ನಿಂಗ್ ಇರ್ತದೆ. ರನ್ನಿಂಗ್ ನಾವು ಆಲ್ರೆಡಿ ಪ್ರತಿ ಸಾರಿ ವಿಡಿಯೋ ಮಾಡಿದಾಗ ಹೇಳಿ 1.5 ತಿಂಗಳು ಅಥವಾ 2 ತಿಂಗಳಿಂದ ಹೇಳ್ತಾ ಇದ್ರಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ ಅಂತೇಳಿ. ಯಾಕಪ್ಪ ಅಂದ್ರೆ ನಮ್ಮ ಪೊಲೀಸ್ ಇಲಾಖೆಗೆ ಯಾವುದೇ ರೀತಿ ಟೈಮ್ ಕೊಡೋಲ್ಲ. ಕೇವಲ ಕೊಡೋದು 1 ವಾರ ಮಾತ್ರ. 1 ವೀಕ್ ಟೈಮ್ ಕೊಟ್ಟು ಒಮ್ಮೆ ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡಿಬಿಡ್ತಾರೆ. ಅದಕ್ಕಾಗಿ ಎಲ್ಲರೂ ಪ್ರಾಕ್ಟೀಸ್ ಯಾರೆಲ್ಲ ಮಾಡಿದ್ರೆ 6 ನಿಮಿಷ 30 ಸೆಕೆಂಡ್ ಆರಾಮಾಗಿ ಓಡ್ತಾರೆ. ಪ್ರಾಕ್ಟೀಸ್ ಮಾಡದೇ ಇರೋರು ಇನ್ನು ಕೇವಲ ಇವತ್ತು ಡೇಟ್ ಎಷ್ಟಪ್ಪ ಅಂದ್ರೆ 3/7/2024. ಅಂದ್ರೆ ಇನ್ನು ನಿಮ್ಮದು ಉಳಿದಿರೋದು ಕೇವಲ 5 ದಿವಸ. 5 ದಿವಸದ ರನ್ನಿಂಗ್ ಕುಂದ್ರಸಾಕತ್ತಪ್ಪ. ಒಂದತ ಪ್ರಯತ್ನ ಮಾಡಿದಂದ್ರೆ ನೀವು ಮಾರ್ಚ್ದಾಗ ಫಿಸಿಕಲ್ ನಡೆದಿದ್ದು ಬರೋಬ್ಬರಿ 3 ತಿಂಗಳು ಟೈಮ್ ಸಿಕ್ಕುತ್ತೆ. ನೀವು ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರಂದ್ರೆ ಅಂತ 100 kg ಇದ್ದವನು ಕೂಡ ರನ್ನಿಂಗನ್ನು ಆರಾಮ್ಸೆ ಪಾಸ್ ಹಾಕಾನೆ. ಇದೇನು ಹೆವಿ ಅಂದ್ರೆ ಆರ್ಮಿಗೆ ಹೋಲಿಸಿದ್ರೆ ಇದು ಯಾವುದೇ ರೀತಿ ಫುಲ್ ಈಸಿ ಇದು. 6 ನಿಮಿಷ 30 ಸೆಕೆಂಡ್ ಆರ್ಮಿದ ರನ್ನಿಂಗ್ ಇರುತ್ತೆ. 5:45 ಇದು ನಿಮ್ಮ 1600 ಮೀಟ್ರ್. ಅದ್ರ ಜೊತೆಗೆ ಅಲ್ಲಿ 200ರಿಂದ 300ವರೆಗೂ ಮಂದಿನ ಬಿಡ್ತಾರೆ ಒಂದು ಗ್ರೌಂಡ್ನಾಗ ಏಕಸಾರಕ್ಕೆ. ಆದರೆ ಇಲ್ಲಿ ಬಿಡೋದು ಕೇವಲ 8ರಿಂದ 15ವರೆಗೂ ಗ್ರೌಂಡ್. ಅಲ್ಲಿರುವ ಅಭ್ಯರ್ಥಿಗಳ ಆಧಾರದ ಮೇಲೆ ಬಿಡ್ತಾರೆ. ಬೆಂಗಳೂರಲ್ಲಿ ಮಿನಿಮಮ್ ಅಂದ್ರೆ 15 ಜನನ ಬಿಡ್ಬೋದು ಅನ್ಸಿದೆ, ಅಥವಾ 50 ಕೂಡ ಬಿಡೋದು. ಯಾಕಂದ್ರೆ ಜಾಸ್ತಿ ಜನ ಇರ್ತಾರೆ. ಅದರ ಸಾಕಷ್ಟು ರೀತಿ ನೋಡಿದ್ರ ಪ್ರಕಾರ 8ರಿಂದ 15 ಒಳಗಾಗಿ ನಿಮ್ಮ ಅಭ್ಯರ್ಥಿಗಳನ್ನ ಬಿಡ್ತಾರೆ. ಈಗ ಕೇವಲ 5 ದಿವಸ ಉಳ್ದೈತಿ. ಈಗ ಒಮ್ಮೆ ಸ್ಟಾರ್ಟಿಂಗ್ ಇವತ್ತನ ರನ್ನಿಂಗ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋರು ಮೊದಲ ಯಾವುದೇ ರೀತಿಯ ಟೈಮ್ ಹಚ್ಚಿ ಓಡಕ್ಕೆ ಹೋಗ್ಬೇಡ್ರಿ. ಇದು ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿ ತಿಳ್ಕೋದು. ಹೇಳಪ್ಪ ಅಂದ್ರೆ ನೀವು ಇಲ್ಲೇ ಟೈಮ್ ಹಚ್ಚಿ ಇಲ್ಲೇ ಮನ್ಸಿಕಾಯಿ ಬಿಟ್ರಂದ್ರೆ ಅಲ್ಲಿ ಮುಂದೆ ಫಿಸಿಕಲ್ ಮಾಡೋಕ್ಕಲ್ಲ. ಇವತ್ತು ಮಾಡಿರಪ್ಪ ಅಂದ್ರೆ ಇವತ್ತೊಂದು ದಿವಸ ಓಡ್ರಿ. ಎಷ್ಟೋ ಒಂದು 2 ಕಿಲೋಮೀಟ್ರ್ ಮಟ್ಟ ಓಡ್ರಿ. ನಿಮ್ಗೆ 1 ಕಿಲೋಮೀಟ್ರಿಗೆ ಸಾಕಾತಪ್ಪ ಅಂದ್ರೆ ಮತ್ತೊಂದು 2 ನಿಮಿಷ ನಿಂತು ಅಥವಾ 5 ನಿಮಿಷ ನಿಂತು ಸರಿಯಾಗಿ ಮತ್ತೊಂದು ಕಿಲೋಮೀಟ್ರ್ ಓಡ್ರಿ. ಯಾಕಂದ್ರೆ 1600 ಮೀಟ್ರ್ ಒಂದೇ ದಿನಕ್ಕೆ ಸ್ಟಾರ್ಟಿಂಗ್ ಓಡ್ತೀನಿ ಅಂದ್ರೆ ಓಡೋದಾಗಲ್ಲ. ಅದಕ್ಕಾಗಿ ಓಡ್ರಿ. ಆದರೆ ಯಾವುದೇ ರೀತಿ ಇಲ್ಲಿ ಫಿನಿಶಿಂಗ್ ಕೆಳಕ್ಕೆ ಹೋಗ್ಬೇಡ್ರಿ. ನೀವು ಬರೀ ಜಸ್ಟ್ ರನ್ನಿಂಗ್ ಅಷ್ಟೇ ಪ್ರಾಕ್ಟೀಸ್ ಮಾಡಿರಿ. ಅಂದರೆ ಮೀಡಿಯಮ್ ಸ್ಪೀಡನ್ನು ಓಡ್ರಿ. ನೀವೇನ್ರಿ ಇಲ್ಲೇ 1600 ಮೀಟ್ರ್ ಪ್ರಾಕ್ಟೀಸ್ ಕುಂದಿಸಬೇಕನ್ನ ಇವತ್ತು 6:30 ಕುಂದಿಸ್ಬೇಕು. ಒಮ್ಮೆ ಪ್ರಾಕ್ಟೀಸ್ ಮಾಡ್ಲಾರ 6:20-25 ಮಟ್ಟ ಕುಂದಿಸ್ಬೇಕಾದ ಸ್ಪೀಡ್ ಏನಾರ ಓಡಿದ್ರಿ ಮಸಲ್ ಪೇನ್ ಬಂದು ಅಂದ್ರೆ ಮುಗಿತಿ. ಕೂತ್ರೆ ಹೇಳಕ್ಕೆ ಬರಲ್ಲ, ಎದ್ರ ಕುಂದ್ರಾಕೆ ಬರಲ್ಲ. ಆ ರೀತಿ ಯಾಕೆ ಮಸಲ್ ಪೇನ್ ಬಂದು ಅಂದ್ರೆ ಅದಕ್ಕಾಗಿ ಒಂದು 3 ದಿವಸ ಆರಾಮ್ಸೆ ಓಡ್ರಿ. ಸ್ವಲ್ಪ ತೇಕ್ ಆದಷ್ಟು ಕಂಟ್ರೋಲಲ್ಲಿ ಇರ್ತದೆ. ಅಲ್ಲಿ ಹೋದ ನಂತರ ಅಲ್ಲಿ ನಿಮ್ಮದು ಫಿಸಿಕಲ್ ಟೆಸ್ಟ್ ಇರ್ತದಲ್ಲ, ಅಲ್ಲಿ ನೀವು ಸ್ಪೀಡಾಗಿ ಓಡ್ರಿ. ಈ ಪ್ರಾಕ್ಟೀಸ್ ಮಾಡಿದವರು ಟೈಮ್ ಖರ್ಚು ಓಡ್ರಿ, ಅದೇನು ಪ್ರಾಬ್ಲಮ್ ಇಲ್ಲ.
ಆದರೆ ಯಾವತ್ತೂ ಓಡಲಾರ್ದವರು ಈಗ 5 ದಿವಸ ಟೈಮ್ದಾಗ ಓಡ್ತೀನಂದ್ರೆ ನಿಮ್ಮ ಮಸಲ್ಸ್ ಪೇನ್ ಬರ್ತಾವೆ. ಮಸಲ್ಸ್ ಪೇನ್ ಬಂದ್ರೆ ನಿಮ್ಮದಲ್ಲಿ ಫಿಸಿಕಲ್ ಟೆಸ್ಟ್ ದಿನ ಸರಿಯಾಗಿ ಓಡೋಕ್ಕಾಗಲ್ಲ. ಆದಷ್ಟು ಓಡ್ರಿ. ಈಗ ಒಂದು 5 ದಿವಸ ಟೈಮ್ ಏನಿದೆಯಲ್ಲ ಮೀಡಿಯಮ್ ಆಗಿ ಸ್ವಲ್ಪ ತೇಕ್ ಹತ್ತುವಷ್ಟು ಅಷ್ಟೇ ಓಡ್ಕೋರಿ. ಅಂದ್ರೆ 1600 ಮೀಟ್ರ್ ಐತಲ್ಲ ನಿಮ್ದೀಗ. 1ನೇ ದಿವಸ 1 ಕಿಲೋಮೀಟ್ರ್ ಓಡಿದ್ರೆ 2ನೇ ದಿವಸ 2 ಕಿಲೋಮೀಟ್ರ್ ರೀಚ್ ಆರಿ. ಕಾಲ ಕರೆಕ್ಟ್ ಕುಂದಿರ್ತಾವೆ. ಅಂದ್ರೆ ಸ್ಪೀಡ್ ಓಡಿದ್ರೆ ಬ್ಯಾನ್ ಹಾಕೋ. ಆದ್ರೆ ಒಂದು ರೇಂಜನಲ್ಲಿ ಸ್ಪೀಡ್ ಓಡಿ. ನೀವೇನಾದ್ರೂ ಈಗ ಈ ಗ್ರೌಂಡ್ನಲ್ಲಿ ಓಡ್ತಾಯಿದ್ರೆ ಸರಿ. ಗ್ರೌಂಡ್ನಲ್ಲಿ ಓಡಲಾರ್ದವ್ರಿಗೆ ಇದು ಏನು ಇರುತ್ತಲ್ಲ, ಇದು ಸ್ಟಾರ್ಟಿಂಗ್ ಗ್ರೌಂಡು. ಇಲ್ಲಿ 1ನೇ ಟ್ರ್ಯಾಕಿಗೆ ಏನಿರುತ್ತೆ, ಇಲ್ಲಿ ಸರಿಯಾಗಿ 1600 ಮೀಟ್ರ್ ಇರ್ತದೆ. ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಕೆಲವು ಅಭ್ಯರ್ಥಿಗಳು ಗೊತ್ತಿರಲ್ಲ ಅಂತ ಹೇಳ್ತಾ ಇದ್ದೀನಿ. 1ನೇ ಟ್ರ್ಯಾಕ್ ಏನಿರುತ್ತೆ ಇದು ಮಾತ್ರ 1600 ಮೀಟ್ರ್ ಇರ್ತದೆ. ನೀವು ಟ್ರ್ಯಾಕ್ ಹಂಗೆ ಹೆಚ್ಚಿಗೆ ಆದಷ್ಟು ಈ ರೀತಿ ಹಿಂಗೆ ಹಿಂದಕ್ಕೆ ಬಂದಷ್ಟು ಗ್ರೌಂಡ್ ಲೆಂತ್ ಕೂಡ ಜಾಸ್ತಿ ಆಗ್ತಿರ್ತೈತಿ. ನಿಮ್ಮ ಬಿಡೋದು ಕೇವಲ 8ರಿಂದ 15 ಅಭ್ಯರ್ಥಿ ಒಳಗಾಗಿ ಬಿಡ್ತಾರೆ. ಆಲ್ಮೋಸ್ಟ್ 10 ಜನನ ಬಿಡ್ಬೋದು ಅನಿಸುತ್ತೆ. ಅಲ್ಲಿ ಏನು 10 ಜನ ಇರ್ತಲ್ಲ, ನೀವು ಆದಷ್ಟು ಈ ಟ್ರ್ಯಾಕ್ ಏನಿರುತ್ತಲ್ಲ 1ನೇ ಟ್ರ್ಯಾಕ್ ಅಥವಾ 2ನೇ ಟ್ರ್ಯಾಕ್ನಲ್ಲಿ ಓಡೋಕೆ ಟ್ರೈ ಮಾಡಿರಿ. ಯಾಕಂದ್ರೆ ಕರೆಕ್ಟ್ 1600 ಮೀಟ್ರ್ ಆಗುತ್ತೆ. ನಿಮ್ಮ ಟೈಮಿಗೆ ಕೂಡ ಕರೆಕ್ಟಾಗಿ ರೀಚ್ ಮಾಡ್ಕೋಬೋದು. ಬಿಫೋರ್ ನೀವು ಏನು ಒಂದು ದಿವಸ ರನ್ನಿಂಗ್ ಹೋಗಿರ್ತೀರ ಅಥವಾ ಫಿಸಿಕಲ್ ಟೆಸ್ಟಿಗೆ ಹೋಗ್ತಿರ್ತಿರಲ್ಲ, ಸರಿಯಾದ ರೀತಿಯಲ್ಲಿ ಊಟ ಮಾಡಿರಿ. ನಾನ್ ವೆಜ್ ಮಾತ್ರ ಒಟ್ಟು ತಿನ್ನಕ್ಕೆ ಹೋಗ್ಬೇಡ್ರಿ. ಅದ್ರ ಜೊತೆಗೆ ಬೇಕ್ರಿ ಐಟಮ್ಸ್ ತಿನ್ನಕ್ಕೆ ಹೋಗ್ಬೇಡ್ರಿ. ಏನು ಹಣ್ಣು ಹಂಪಲ ತಿನ್ನಿರಿ ಅಥವಾ ಮನ್ಯಾಗ ಮಾಡ್ಸೊಂದಿದ್ದ ರೊಟ್ಟಿ ಚಪಾತಿ ಈ ರೀತಿ ಫುಡ್ ತಿಂದ ಹೋರಿ. ಡೈಜೆಷನ್ ನಿಮ್ದು ಏನಾರ ನಾನ್ ವೆಜ್ ತಿಂದು ಹೋದ್ರೆ ಅಂದ್ರೆ ಡೈಜೆಷನ್ ಕರೆಕ್ಟ್ ಆಗಿರಂಗಿಲ್ಲ. ಅಲ್ಲಿ ಹೊಟ್ಟೆಗೆ ಕೂತಿರ್ತದೆ ಸರಿಯಾಗಿ, ನಿಮ್ಗೆ ಓಡೋಕೆ ಕೂಡ ಆಗಲ್ಲ. ಇದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ಆದಷ್ಟು ಈಗ ಡ್ರೈ ಫ್ರೂಟ್, ಬಾದಾಮಿ, ಮಣಕ ಈ ರೀತಿ ಐಟಮ್ಸ್ ತಿನ್ನಿರಿ. ಹಾಗೂ ಮೊಳಕೆ ಹೊಡಿಸಿದ ಕಾಳು ಐತಿ ತಿನ್ನಿರಿ. 5 ದಿವಸ ಐತಿ, ಸರಿಯಾಗಿ ಪ್ರಾಕ್ಟೀಸ್ ಮಾಡಿರಿ. ಇದೇನು ಹೆವಿ ಇರಲ್ಲ ರನ್ನಿಂಗ್. ಆಲ್ಮೋಸ್ಟ್ ಎಲ್ಲರೂ ಪಾಸ್ ಆಗ್ತೀರಿ. ಸ್ನೇಹಿತರೆ, ಇನ್ನೂ ಸಾಕಷ್ಟು ಟಿಪ್ಸ್ ಅದಾವು ರನ್ನಿಂಗ್ ಬಗ್ಗೆ. ರನ್ನಿಂಗ್ದು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ರೆ 10 ನಿಮಿಷ ಆಗುತ್ತೆ. ಇಲ್ಲಿ ಆಲ್ರೆಡಿ ಇದೊಂದು 12 ನಿಮಿಷ ಆಗಿಬಿಟ್ಟದ. ಇನ್ನು ಯಾರಿಗಾದರೂ ಇದೇ ಸಪ್ರೇಟ್ ವಿಡಿಯೋ ಬೇಕಾಗಿತ್ತಂದ್ರೆ ಕಮೆಂಟ್ ಮಾಡಿರಿ. ಇದನ್ನು ಕೂಡ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀವಿ. ಸ್ನೇಹಿತರೆ, ಎಲ್ಲರೂ ಈಗ ರನ್ನಿಂಗ್ ಬಿಟ್ರಂದ್ರೆ ಆದಷ್ಟು ಈ 2 ಟ್ರ್ಯಾಕ್ನಲ್ಲಿ ಓಡೋಕೆ ಟ್ರೈ ಮಾಡಿರಿ. ಆರಾಮ್ಸೆ ನಿಮ್ಮದು 1600 ಮೀಟ್ರ್ ಕವರ್ ಆಗುತ್ತೆ. ಇದ್ರ ಜೊತೆಗೆ ನೀವೇನಾದರೂ ಮೊದಲ ಫಸ್ಟ್ ರೌಂಡ್ ಏನಿರುತ್ತಲ್ಲ, ನಾರ್ಮಲ್ ಊರಲ್ಲಿ ಏನು ಓಡಿರ್ತಾರಲ್ಲ, 2 ರೌಂಡ್ ಏನಿದೆ ಅದೇ ರೇಂಜ್ನಲ್ಲಿ ಸ್ಪೀಡ್ ಓಡಿ. ಅಂದರೆ ಮೀಡಿಯಮ್ ಸ್ಪೀಡ್ ಓಡಿ. ಇದ್ರ ಜೊತೆಗೆ ಕೇವಲ ಮೂಗಿನಿಂದ ಉಸಿರಾಡ್ರಿ. ಈ 2 ರೌಂಡ್ ಏನಿರುತ್ತಲ್ಲ ಮೂಗಿನಿಂದ ಉಸಿರಾಡ್ರಿ. 3ನೇ ರೌಂಡಿಗೆ ನಿಮ್ಮದು 20% ಬಾಯಿ ಓಪನ್ ಆಗಬೇಕು, 80% ಮೂಗಿಲೇ ಉಸಿರಾಡಬೇಕು. ಮೂಗಿಲೇ 80%, ಇದ್ರ ಜೊತೆಗೆ 20% ಬಾಯಿಲೇ ಉಸಿರಾಡ್ರಿ. ಅದ ನಂತರ ಲಾಸ್ಟ್ ರೌಂಡ್ ಏನಿರುತ್ತಲ್ಲ, ಲಾಸ್ಟ್ನೇ ರೌಂಡಿಗೆ ನೀವು 50-50 ಅಂದ್ರೆ ಅರ್ಧ ಬಾಯಲ್ಲಿ ಅರ್ಧ ಮೂಗಿಲೇ ಉಸಿರಾಡ್ಬೇಕು. ಯಾಕಪ್ಪ ಅಂದ್ರೆ ನೀವು ಹೇಳ್ತಿರ್ಬೋದು ಬಾಯಿ ತೆಗೆದ್ರೆ ತೇಕತ್ತೋ ಮಾರ ನೀ ಏನು ಹೇಳಕತ್ತಿ ಅಂತೇಳಿ. ಆದ್ರೆ ಸರಿಯಾಗಿ ಇವತ್ತು ಹೋಗಿ ನೀವು ಒಮ್ಮೆ ಸರಿಯಾಗಿ ನೀವೇ ಪ್ರಾಕ್ಟೀಸ್ ಮಾಡೋ ನೋಡ್ಕೊಳ್ಳಿ. 2 ರೌಂಡ್ ಏನು ಮೂಗಿಲೇ ಉಸಿರಾಡಿರ್ತಿರಲ್ಲ, ತೇಕ್ ಹತ್ತಿರ್ತದೆ ಸ್ವಲ್ಪ ಆಲ್ಮೋಸ್ಟ್. ಆದರೆ ಸ್ವಲ್ಪ 20% ಬಾಯಿ ತೆಗೆಯೋದ್ರಿಂದ ನಿಮ್ದು ಸರಿಯಾದ ರೀತಿಯಲ್ಲಿ ನಿಮ್ಮ ದೇಹಕ್ಕೆ ಆಮ್ಲಜನಕ ಸಿಗ್ತತಿ. ಆಮ್ಲಜನಕ ಸಿಗೋದ್ರಿಂದ ನಿಮಗೆ ಎನರ್ಜಿ ಜಾಸ್ತಿ ಸಿಗ್ತತಿ. ಆರಾಮ್ಸೆ ರನ್ನಿಂಗ್ ಫಿನಿಶಿಂಗ್ ಕೀಳೋದಿದ್ರೆ ಜಾಸ್ತಿ ಕೀಳ್ತೀರಿ. ಅದಕ್ಕೆ ಫಸ್ಟ್ 2 ರೌಂಡು ಮೂಗಿಲೇ ಉಸಿರಾಡ್ರಿ. ಲಾಸ್ಟ್ 3 ಮತ್ತು 4ನೇ ರೌಂಡು ಸ್ವಲ್ಪ ಬಾಯಿ ತೆಗಿತಾವ್ರಿ. ಅಂದರೆ 3ನೇ ರೌಂಡು 20% ತೆಗೆದ್ರೆ 4ನೇ ರೌಂಡಿಂದಲ್ಲ ಅರ್ಧ 50-50 ತೆಗೆದು ಆರಾಮ್ಸೆ ಓಡ್ಕೊಳ್ಳಿ. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಇಲ್ಲಿವರೆಗೆ ಏನು ವಿಡಿಯೋ ನೋಡಿದ್ರೆ ವಿಡಿಯೋ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಟೆಲಿಗ್ರಾಮ್ ಗ್ರೂಪಿನ ಕೆಳಗಡೆ ಲಿಂಕ್ ಇದೆ. ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿರಿ. ಪ್ರತಿಯೊಂದು ಫಿಸಿಕಲ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಜಾಬ್ಗೆ ಸಂಬಂಧಪಟ್ಟಂತೆ ಇರಬೇಕು, ಪ್ರತಿಯೊಂದು ನಮ್ಮ ಚಾನಲಲ್ಲಿ ಅಪ್ಡೇಟ್ ಆಗ್ತಿರ್ತಾವೆ. ಆದಷ್ಟು ವಿಡಿಯೋನ ಯಾರ್ಯಾರೆಲ್ಲ ನೋಡಿದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಶುಭ ದಿನ.